ಸರ್ಕಾರ ಎಲ್ಲ ಮಂಡಳಿಗಳಿಗೆ, ಬೋರ್ಡ್ಗಳಿಗೆ ಅಧ್ಯಕ್ಷರನ್ನ ನೇಮಿಸೋಕೆ ಹೊರಟಿದೆ. ಯಾವುದೇ ಸರ್ಕಾರ ಬಂದರೂ ಅದು ನಡೀತಿದೆ ಪ್ರಕ್ರಿಯೆ. ಆದರೆ ಕೆಲವನ್ನ ಮಾಮೂಲಿ ಬೋರ್ಡ್ ಅಂತ ತೀರ್ಮಾನ ಮಾಡಬಾರ್ದು. ತುಂಬ ಎಕ್ಸ್ಪರ್ಟ್ ಆಗಿರುವಂಥ ಬೋರ್ಡ್ಗಳಿದ್ದಾವೆ. ಕೃಷಿ ಬೆಲೆ ಆಯೋಗ 2013ರಲ್ಲಿ ರಚನೆ ಆದದ್ದು, ಇಂಡಿಯಾದಲ್ಲೇ ಪ್ರಥಮವಾದದ್ದು. ಅದಕ್ಕೆ ನಾವು ಸ್ವಾಗತ ಮಾಡಿದ್ದೀವಿ. ಅದನ್ನು ಸ್ಟ್ರೆಂಥನ್ ಮಾಡಿ ಕಾನೂನಾತ್ಮಕವಾಗಿ ಅದಕ್ಕೆ ಶಾಸನಾತ್ಮಕವಾದ ಬಲ ತುಂಬಬೇಕು ಅಂತಲೂ ಕೂಡ ನಮ್ಮ ಒತ್ತಾಯ ಮುಂದುವರಿತಾ ಇದೆ. ಕೃಷಿ ಬೆಲೆ ಆಯೋಗ ಸದೃಢವಾಗಿ ಆಗಬೇಕು. ಅದರ ವರದಿಗಳು ಜಾರಿಗೆ ಬರಬೇಕು. ಅದರ ಉದ್ದೇಶ ಸಫಲವಾಗಬೇಕು ಅಂದರೆ ಮೊದಲನೇದಾಗಿ ಅದಕ್ಕೆ ಸಬಲೀಕರಣ ಮಾಡಬೇಕು, ಶಾಸನಾತ್ಮಕವಾದಂಥ ಅಧಿಕಾರವನ್ನು ಕೊಡಬೇಕು. ಈಗಲೂ ಕೂಡ ನಾವು ಆ ಒತ್ತಾಯವನ್ನು ಪುನರುಚ್ಚಾರ ಮಾಡ್ತಾಯಿದ್ದೀವಿ. ಅದಕ್ಕೆ ಅಧ್ಯಕ್ಷರು ನೇಮಿಸುವಂಥ ಸಾಧ್ಯತೆಗಳು ಸದ್ಯದಲ್ಲೇ ಇವೆ. ಅಧ್ಯಕ್ಷರು ನೇಮಿಸುವಂಥ ಒಂದು ಬಲ್ಲ ಮೂಲಗಳಿಂದ ತಿಳಿಬಂದ ವಿಷಯ. ನಾವು ಸರ್ಕಾರಕ್ಕೆ ಮೊದಲೇ ಹೇಳಿದ್ದೀವಿ, ಪತ್ರ ಬರೆದಿದ್ದೀವಿ. ಪತ್ರಿಕಾಗೋಷ್ಠಿಗಳ ಮುಖಾಂತರನೂ ಕೂಡ ಹಲವಾರು ವಿಚಾರಗಳನ್ನು ನಾವು ಸರ್ಕಾರಕ್ಕೆ ಪತ್ರಿಕಾ ಮುಖಾಂತರ ಒತ್ತಾಯ ಮಾಡಿದ್ದೀವಿ. ಇದಕ್ಕೆ ಒಬ್ಬ ಎಕ್ಸ್ಪರ್ಟ್ ಅಧ್ಯಕ್ಷರು ಬೇಕು. ಯಾವುದೇ MLA ಮಾಡಿದ್ರೆ ಉಪಯೋಗ ಇಲ್ಲ, ಅಥವಾ ರಾಜಕೀಯ ಕಾರಣಕ್ಕಾಗಿ ರಾಜಕೀಯ ಹಿನ್ನೆಲೆ ಇರೋರನ್ನ ಈ ಸಂಸ್ಥೆ ತಗೊಂಡು ಕುಣಿಸ್ಬೇಕು ಅಂದರೂ ಕೂಡ ರೈತರಿಗೇನು ಉಪಯೋಗ ಆಗಲ್ಲ. ಸುಮ್ಮನೆ ಕಾಟಾಚಾರವಾಗಿ ವರದಿಗಳು ಬರ್ತವೆ. ಅದರಿಂದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರಾಗಿ ಕೆಲಸ ಮಾಡಿರೋಂಥವ್ರು, ಸಂಶೋಧನೆ ಮಾಡಿರೋಂಥವ್ರು, ಅಥವಾ VCಗಳಾಗಿರೋಂಥವ್ರು, ಯಾರು ಪರಿಣಿತರು ಕೃಷಿ ಬೆಲೆಗೆ ಅಧ್ಯಕ್ಷರಾಗಬೇಕು ಅನ್ನೋದನ್ನ ಮುಖ್ಯಮಂತ್ರಿಯವ್ರನ್ನ ನಾವು ವಿನಂತಿ ಮಾಡ್ತಿದ್ದೀವಿ. ನಿಮ್ಮ ಮುಖಾಂತರ ಕೂಡ ಒತ್ತಾಯ ಮಾಡ್ತಾಯಿದ್ದೀವಿ. ಒಂದು, ಕೃಷಿ ಬೆಲೆ ಆಯೋಗ, ಯಾಕೆಂದರೆ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ದಾರೆ, ಕೃಷಿ ಬೆಲೆ ಆಯೋಗನ ನಾವು ಸದೃಢ ಮಾಡ್ತೀವಿ, ಅದು ಬೆಲೆ ನಿಗದಿಗೆ ಅದು ಏನು ಕೊಡುತ್ತೆ ಅದು ಜಾರಿ ತರ್ತೀವಿ, ರಾಜ್ಯದಲ್ಲಿ MSP ನಾವೇ ತರ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆ ಹೇಳ್ಕೊಂಡಿದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನೋದು ಕೂಡ ನಮ್ಮ ಒತ್ತಾಯ.